ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೇವ್ರಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಇವತ್ತು ನಾನು ಮರಳಿ ನಮ್ಮ ಗುಡಿಗೆ ಹೊಂಟೀವಿ, ಬಾಗಲಕೋಟೆಗೆ ಹೊಂಟೀನಿ. ಅದ್ರ ತಯಾರಿ ನಡೆಯಾಗತ್ತೈತಿ. ಏನೆಲ್ಲ ಮಾಡೀವಿ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಈಗ ಊರಿಗೆ ಹೋಗೋಕೆ ಸ್ವೀಟ್ ಮಾಡಾಕತ್ತಿದ್ದೀವಿ ರೀ. ಬುತ್ತಿಗೆ ಏನೆಲ್ಲ ಮಾಡೀವಿ ಎಲ್ಲನೂ ಶೇರ್ ಮಾಡೀನಿ, ನೋಡ್ಕೊಂಬರ್ರಿ. ಪಾಕ ಕದ ಇಳುತು ಅಂತಾರ ನಿಮ್ಮ ಇದಕ್ಕೆ? ಏನು ಪಾಕ ಭಾಳ ಇಳುತು ಅಂತೀರೇನ? ಇಲ್ಲ, ಉಂಡೆ ಅದು ಇಳುವಾದ್ರ ಬಿಗಿಯಾಗಲ್ಲ. ಹೌದನ? ಕರೆಕ್ಟ್ ಉಂಡೆ ಆಗ್ಬೇಕಲ್ಲ. ಉಂಡೆ ಆಗ್ಬೇಕನ? ಹಲ್ಪಿಗೆ ಉಂಡೆ ಆಗ್ಬೇಕನ? ಉಂಡೆ ಹಾಕೈತೆ ಅದು. ಸುಟ್ಟು ನೀರು ಹಾಕಿ ಗಟ್ಟಿ ಆಗಲ್ಲ ಹಲಿಪಿ? ಹಂಗಾದ್ರೆ ಬಿಗಿತೈತಿ. ಗಾನ್ ಬಂತಂದ್ರೆ ಬಿಗಿತೈತಿ. ಅಲ್ಲೇಮ್ಮ ತಿನ್ನಕ ಗಟ್ಟಿ ಆಗಲ್ಲ? ಆ ಪರಿ ಹಾಕೈತಿ. ಒಂದು ಸ್ವಲ್ಪ ತಗೊಂಡ್ರೆ ನಿರು ಹಾಕೈತಿ. ನಾಟಕ ಏರ್ ತಗೊಂಡ್ರೆ ಬಿಡ್ಸು. ಅದ ಅಂದ ಮತ್ತೆ ಏನಾರ ಒಂದು ಕೊಡ್ತಾರೆ. ಏನೈತಿ? ಬೆಲ್ಲ ಡಬ್ಬ ಐತೆನಾ? ಬೆಲ್ಲ ಜಜ್ಬೇಕ್ರಿ. ಇಲ್ಲ ಅದು ನೀವು ನೋಡ್ರಿ, ನಮ್ಮಮ್ಮಲ್ಲಿ ಹಣ ಹಿಡಿಯಾಕತ್ತಾಳ. ಎಷ್ಟು ಹಿಟ್ಟು ಭಾಳ ತೆಗ್ದಿಯಲ್ಲೇ? ಹಿಟ್ಟು ಭಾಳ ತೆಗ್ದಿಯೇನ? ಕೊಣಮಿಗೆ ಹಾಕ್ಕೋಬೇಕು. ಕೊಣಮಿಗೆ ಹಾಕಿ ಕೊರಿಬೇಕಂತ ತೊಗೊಂಡಿರಿ. ಕೊಣಮಿಗೆ ಬ್ಯಾಡ ಅಂತೇಳಿ ಮತ್ತು ಈ ಪರಾತ ತೊಗೊಂಡಿವಿ. ಇದನ್ನೇ ಆ ಜಾಗಕ್ಕೆ ಅದನ್ನು ಸೇರಿಸ್ಬಿಡ್ತೀವಿ. ಈ ಪರಾತ ಕೊಡ್ತಾರಂತೆ ತಗೊಂಡು ಚಲೋ ಐತೆ. ಈಗ ಅದಕ್ಕೆ ಎಣ್ಣೆ ಹಾಕ ಕಾಸು. ಇದು ತಟ್ಟಿಗೆ ಕೊರಿಯಾಕ ಎಣ್ಣೆ ಹಾಕೋಬೇಕು. ನೀರು ಹೋಗಿ ಅಲ್ಲಿ ಯಾಕೆ ಹಚ್ತೀರಿ? ಅಲ್ಲಿ ಹಾಕ್ತೈತಿ ಅಲ್ಲಿ ಅಂಟಿರ್ತೈತೆ. ತಿರುಲೆ ನೀ ಕಾಯಿ ಬಿಡ್ಬಾರ್ದು, ಹಂಗ ತಿರುತ್ತಾ ಇರ್ಬೇಕು. ಗಟ್ಟಿ ಆತು ಬೇರೆ. ಗಟ್ಟಿ ಆತು. ಹಿಟ್ಟು ಉಳಿತೈತಿ. ಬೇಕು ತಿರು ಬೇಮ್, ನೀನ ತಿರು. ಹಿಡ್ದಿಂತ ನೀ ತಿರು. ನಾ ಹಿಡ್ಕೊಂಡು ಗಾ ಆಗಲ್ಲ ಅದು. ಹಿಡ್ಕೊಂಡು ಹೋಗ್ಬೇಕು ತಿರುವಾಕ. ಕೊಳ್ಳೆನಾ? ಈ ಕಡೆ ಕೊಳ್ಳೆ ಹಾಕ್ಲಾ ಅದೈತೆ? ಬಿಗಿದ್ರಿ ಮಾಡ್ತೀನಿ. ಉಂಡಾಗ ಹಿಟ್ಟು ಉಳಿತೈತೆ. ಬಿಗಿತೈತಿ. ಯಾರಕ್ಕೆ ಯೋಚನೆ ಮಾಡ್ತೀವಿ? ಹಿಟ್ಟು ಉಳಿದ್ರು ಅಲ್ಲ ಕಾಯಿ ಕರೆಕ್ಟ್ ಟೈಮ್ ಮಾಡೋದೈತ. ಕರೆಕ್ಟ್ ಆಕೈತಿ ನೋಡಿದ್ದೀವಿ. ಅದು ಹಿಟ್ಟು ತಿರುಗಿ ಗಟ್ಟಿಯಾಗಿ ಉಂಡೆ ಕಟ್ಟ ಅಂತ ಆಕೈತೆ. ಅದು ಹಾಕಣ ಹಾಕಣ ಹಾಕ್ತೀನಿ. ಬೇಡ ಸಾಕು ಬೇಡ, ಗಟ್ಟಿ ಆಗುತ್ತೆ. ಹಾಕಿದಕ್ಕೆ ಹಿಟ್ಟು ಹಾಕಿ. ತಟ್ಟು ಬೇಮ್ಮ ಅಂತ ಸ್ವಲ್ಪ ಎಣ್ಣೆನೇನ ಕೊಳ್ಳೆ ತಟ್ಟಕ್ಕೆ. ಅಲ್ಲೇ ನೋಡಿ ಎಣ್ಣೆ. ಎಣ್ಣೆ ಈ ಸುಚಿಗೆ ತಗ ಬೇಮ್ಮ. ಸುಚಿಗೆ ತಗೋತಿದ್ದವು ಎಣ್ಣೆ. ತಟ್ಟು ಬೇಡ ಬೇಡ ಅಗಲ ಮಾಡಮ್ಮ. ಅದಕ್ಕೂ ಏನು ಮತ್ತು ದಪ್ಪ ಆಕೈತಿ ನೋಡಿ. ಹುಷಾರ್ ಬೇಕು. ಎಣ್ಣೆ ಹಚ್ಕೊ. ತಡಿಯಮ್ಮ ತಡಿ, ನಾ ಮಾಡ್ತೀನಿ. ತೆಗಿರಿ.
ತೆಗಿ ಇಲ್ಲಿ ದಪ್ಪ ಆಗತ್ತೆ ನೋಡಿ ಇಟ್ಟು ತಕ್ಕ ಇದು ನಡೀತಕ್ಕೆ ಕೂಡ್ಸ್ಕೊಳಕ್ಕೆ ಬರ್ತಾ ಅದಕ್ಕೆ ಹಾಕ್ತಕ್ಕೆ ಸಾಕಾಯ್ತು. ಆಟ ಆಯ್ತು ಆಟ ಭಾಳ ಗಟ್ಟಿ ಆಗೈತೆ. ಕೂಡಿ ಕುಸ್ತಿ ಹಿಡ್ದು ಈ ಥರ ಮಾಡೋಣ ರೇಣುಕಾ ಚಾಕು ತಗೋರ್ಬೇ. ಈಗ ನೋಡ್ರಿ ಹಲಿಪಿ ರೆಡಿ ಅದು ಎಂತಕ್ಕೆ ಸರ್ಕಸ್ ಮಾಡಿಬಿಟ್ರೆ ನಮ್ಮ ಮೂವರು. ಆದರೂ ಪರವಾಗಿಲ್ಲ ಕೆಡ ತಂದು ಕೊಡಿ ಕೇಳಲಿಲ್ಲ ಕರೆಕ್ಟ್ ಬಂತದು. ಒಂದು ಕಡೆ ಮ್ಯಾಕ್ ತೆಗಿ ಹ್ಞೂ ಹಂಗೈತೆ ಮನ್ವಿತಾ ನೋಡ್ರಿ ಸಾವೆ ಬರ್ತಾವೆ. ಹಂಗೆ ನಂತರ ಪುಟಾಣಿ ಆಗ್ಬೇಕಿತ್ತಮ್ಮ ಅಂದ್ರೆ ಚೆಂದ ಕಾಣ್ತಿದ್ದೀವಿ ಮೇಲೆ. ನಾನು ಒಂದು ಸೇರಿ ತೆಗಿಬೇಕಾಗಿತ್ತು. ನಿಂದಿರ್ತಿದ್ದಿಲ್ಲ ಬ್ಯಾಮ್ಮ ಇದ ನೋಡು ಇದ ನಿಂದ್ರು ನತ್ತಿದ್ದಾಗ ಇನ್ನೆಂತಿತ್ತು ಇದ್ರಾಗ ಕುಸ್ತಿ ಬಿದ್ದಿರಿ ಕೊಬ್ಬರಿನ ಹಾಕಕ್ಕೆ ಆಗಲ್ದು ಪುಟಾಣಿ ಹಾಕ್ತಿದ್ರೆ ನೋಡ್ರಿ ಕಿಲೋ ಇಟ್ಟು 1 kg ಒಂದು ಸ್ವಲ್ಪ ಅಲ್ಲಿ ಇದಕ್ಕೆ ತೆಗ್ದೇವ್ರಿ ಚಟ್ನಿಗೆ. ಇನ್ನೂ ಇಲ್ಲಿ ಇಟ್ಟು ಉಳಿತು. ಏ ಚಿತ್ರ ತೆಗಿ ಇಲ್ಲ ಬಂದು ಒಟ್ಟು ಹಿಟ್ಟು ಮಾಡ್ತೀರಿ ಸಿಗಲ್ ಪುಡಿ ಕೊಳ್ಳೆ ಮುಳುಗಾಯಿ ಎಣ್ಣಗಾಯಿ ಮಾಡ್ಕೆ ಬಂದು ಬಾ ನೀನೇ ಬಿಚ್ಕೊ ಇಲ್ಲಿ. ಎಣ್ಗಾಯಿ ಮಾಡಕ್ಕೆ ಶೇಂಗಾಕ ಪುಡಿ ಐತೇನೆ ಪುಡಿ ಐತೆ ಇದು ಹಿಟ್ಟಿಂದು ಪುಳಿ ಮಾಡಿ ಮತ್ತು ಮೊನ್ನೆ ಅವ್ರು ಬೀಗ್ರವ್ ತಂದು ಮಾಡ್ಕೊಂಬಂದು ಹುಡ್ಕಡಿ ಹಿಟ್ಟಿನ ತುಂಬ್ಕೊಂಬಂದು ಹೌದು ಹಂಗೆ ಮಾಡಿದ್ರು ಅವರು. ಮಾಡು ನಾಳೆ ಹೆಂಗೆ ಮಾಡ್ತೀನಿ ಬೇಡವಾ ನಂಗಂದು ಬಿಡ. ಹಾಂ ಇವತ್ತು ಊರಿಂದ ಬರಾಕತ್ತಾರೆ ನಮ್ಮ ತನುಗ ಮನುಗ ಭಾಳ ಆರಾಂತಪಾಗತ್ತಂದ. ಯಾಕಂದ್ರೆ 20 ದಿವಸ ಆತು ಊರಿಗೆ ಹೋಗೋರು. ಆ ಕಡೆ ಈ ಕಡೆ ಅಡ್ಡಾಡ್ಯಾರ. ಒಂದು ನೀರೊಂದು ಚೇಂಜ್ ಆಗ್ಯಾವು. ಅವ್ರ ದೊಡ್ಡ ಮರೂರು ಅವ್ರ ಅಜ್ಜಿ ಊರು. ಮೊದಲ ನಮ್ಮ ತನುಗೆ ಜಲ್ದಿ ನೆಗಡಿ ಅಲರ್ಜಿ ಜಲ್ದಿ ತೊಗೋದ್ರಿ. ಅದ್ರಾಗ ಮತ್ತು ಮನ್ವಿತಾಗ ನೀರು ಚೇಂಜ್ ಆಗ್ಯಾವ ಆ ಕಡೆ ಈ ಕಡೆ. ಮತ್ತು ನೀರು ಚೇಂಜ್ ಆದಮೇಲೆ ಸಹಜ ಅಲ್ರಿ. ಆದರೆ ಈಗ ಬ್ಯಾಸ್ಯಾಗೂ ನೆಗಡಿ ಜೋರದಂತ ಈಗಿಗೂ ಜೋರದಂತ ದಿನ ಒಂದು ಕಿರಿಕಿರಿ ಕೇಳಾರ್ದ ಬಂದುಬಿಡಿಲ್ಲ ತೋರಿಸ್ತೀನಿ ಅಂತ ಹೇಳೀನಿ. ಗದಗ ಮಟ್ಟ ಆ ಕಡೆಯಿಂದ ಬರ್ತಾರಂತ. ಗದಗಿಂದ ಇವತ್ತು ಹೋಗಿ ಕರ್ಕೊಂಬರ್ಬೇಕು ರೀ. ಗ್ಯಾಸನ್ನು ಖಾಲಿ ಐತ್ರಿ. ಹಂಗಾಗಿ ಅಂಗಡಿನೂ ಬಂದ್ ಮಾಡಿದ್ದೆ. ಹಾಗಾಗಿ ಇವತ್ತು ಗದಗ ತನಕ ಹೋಗಿ ಕರ್ಕೊಂಬರ್ಬೇಕು ರೀ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ನೋಡಿರಿ. ಇದೊಂದು ರಗ್ ಮೊನ್ನೆ ಮಿಟ್ಟು ಕಾಯಿ ಸಂಬಂಧ ಇಲ್ಲಿ ಹಾಸ್ಕೊಂಡಿದ್ದೆ ರೀ. ಇಲ್ಲಿ ಮಣ್ಣು ಭಾಳ ಇರ್ತದಲ್ಲ ಹೊಲಸಾಗಿತ್ತು. ಅದನ್ನು ಹಾಗಾಗಿ ತುಳಿದು ಹಾಕಿನಿ. ಒಂದಿಷ್ಟು ಬಟ್ಟೆ ಇದ್ದು ಬಂದ ತಕ್ಷಣ ಮತ್ತು ಮೇಡಮ್ ಅವ್ರಿಗೆ ಕೆಲಸ ಹಚ್ಚಬಾರ್ದು ಅಂಥೇಳಿ ನಮ್ಮ ಬಟ್ಟೆಗಳನ್ನ ನಾವು ಹೋಗೋದು ಈಜಿ ಅವ್ರ ಕೆಲಸ ಈಜಿ ಮಾಡೀವಿ. ಇದೊಂದು ಫುಲ್ ಆಗಿತ್ತು ರೀ. ಅಂತ ಇಂತೆಲ್ಲ ಸಾಮಾನು ತೆಗೆದು ಸೋಫಾ ಇದನ್ನು ಖಾಲಿ ಮಾಡೀನಿ. ಇದೊಂದು ವರಾಂಡ ತೊಳ್ಕೊಂಡೀಗ ಕ್ಲೀನಾಗಿ. ಕಾಲನ್ ಮ್ಯಾಟ್ ಅಂತ ತೊಳೆದು ಹಾಕೀನಿ. ಮನೆ ಅಂತ ನೀಟ್ ಮಾಡಿ ಇಷ್ಟು ಇಟ್ಟೀನಿ ರೀ. ಮತ್ತು ಮೇಡಮರು ಬರ್ತಾರೆ ನಮ್ಮ ಮೇಡಮರು ಊರಿಂದ. ತವ್ರ ಮನೆಯಿಂದ ಏನು ತರ್ತಾರೆ ನೋಡು. ಶೂಟಿಂಗ್ ಹೋಗ್ಯಾರ ಏನು ತರ್ತಾರಲ್ಲ ಹೆಂಗಾಗಿ ಬರ್ತಾರೋ ಅವ್ರು ಕೇಳೋದು ರಗಡಾಗತ್ತೆ. ಆಮೇಲೆ 2 ಮಕ್ಳು ಕಟ್ಕೊಂಡಿರೋದು ಭಾರಿ ಕಠಿಣ ರೀ. ಆಮೇಲೆ ತಂದೆಗಾರ ಸ್ವಲ್ಪ ಹೆದರ್ತಾವೆ ಮಕ್ಕಳು. ಅದರ ತಾಯಿಗಳಿಗೆ ಮಕ್ಳು ಹೆದರೋದು ಕಮ್ಮಿ. ಕಿರಿಕಿರಿ ಭಾಳ ಆಗ್ಬಿಟ್ಟೈತೆ ರೀ. ಈಗ ಎಲ್ಲೊಂದು ಮೇಲೆ ಯಾರಿಗೂ ಅಂಜಾಕತ್ತಿಲ್ಲ. ನಮ್ಮ ತನು ಭಾಳ ರೌಡಿ ಜೀವ ಮಾಡಾಕತ್ತಾನ ಅಂತ ಹೇಳ್ತಿದ್ಲ. ಹಾಗಾಗಿ ಬರತ್ತಾರು. ಮನೆಗೆ ಇಷ್ಟ ಆದಷ್ಟು ನೀಟ್ ಮಾಡಿ ಇಟ್ಟೀನಿ ರೀ. ಅವ್ರದ್ದಾಗಿ ಇಟ್ಟಿರ್ತಿತ್ತು. ಇದನ್ನಂತ ನಾನು ಮುಟ್ಟಕ್ಕೆ ಹೋಗಿಲ್ಲ. ಬಂದ ಮೇಲೆ ಇಬ್ಬರು ಸೇರಿ ಕೆಲಸ ಮಾಡಿದ್ರೆ ಒಂಥರ ಮಜಾ ಇರ್ತೈತಿ, ಖುಷಿ ಇರ್ತೈತಿ, ಮಾಡಿ ಅನ್ನೋ ಫೀಲ್ ಬರ್ತೈತಿ. ಮಾಡಿ ಕೆಲಸ ಮಾಡಿ ಅನ್ನೋದು. ನಾ ಏನಾರು ಮಾಡಿ ಹಿಂಗೇನೆ ಇಟ್ಟರು ಏನು ಎಷ್ಟು ಒಗತ್ತು ಮಾಡಿದ್ರು ಅಕ್ಕಿ ನನಗೇನು ಶಬಾಷ್ ಅಂತ ಹೇಳೋಂಗಿಲ್ಲ. ಹಂಗೆ ಆಗಬಾರ್ದಿತ್ತು ಹಿಂಗೆ ಆಗಬೇಕಿತ್ತು ಅಂತ ನಾನು ಅಂತಾಳೆ. ಹಾಗಾಗಿ ನಂಗೆ ಕೆಲಸ ಮಾಡೋಕ್ಕೂ ಮನಸ್ಸು ಬರೋಂಗಿಲ್ಲ. ಆಕೆ ಬಂದು ನನ್ನ ಜೊತೆಗೆ ಕೈ ಗುಡ್ಸೋಕೆ ಆಕೆಗೂ ಒಂದು ಫೀಲಿಂಗ್ ಇರ್ತೈತಿ ಕೆಲಸ ಮಾಡಿವೆ ಗಂಡ ಅಂತೇಳಿ. ಹಾಗಾಗಿ ಅವ್ರ ಸಂಬಂಧ ಇಟ್ಟಿನಿ. ಅವ್ರ ಅಕ್ಕಿ ಬಂದ ಮೇಲೆ ಫಸ್ಟ್ ಟೇಬಲ್ ಚೇಂಜ್ ಮಾಡಿ ರೂಮ್ ಖಾಲಿ ಮಾಡ್ಕೋತೀರಿ. ಯಾಕೆ ಹೊಲ್ಸೋದು ಭಾಳ ಕಾಣಾಗತ್ತಿದ್ದು. ಟೇಬಲ್ ಮೇಲೆ ಹೋಗಿದ್ದೀನಿ ರೀ. ಮತ್ತೇನು ಮಾಡ್ಬೇಕು ಹೋಗಿದ್ದೀನಿ ಖಾಲಿ ಕೆಲಸ ಫುಲ್ ಆತಂದ್ರೆ ಮತ್ತೆ ಬಯಲಾಗಿದ್ದ ಜಾಗ ಬಂದ್ಮೇಲೆ ಮತ್ತೆ ಇಷ್ಟು ಈಗ ಬಾಂಡೆ ಇಷ್ಟು ತೊಳ್ಕೊತಾಳೆ ಏನೋ ಗೊತ್ತಿಲ್ಲ. ಧೂಳಾಗೆ ಹೋದಾಗೆ ಅಂಥೇಳಿ. ಯಾಕಂದ್ರೆ 21 ಸನಕ್ಕೆ ಹಿಂಗೆ ಆಗಿ ಬಂತು ಈಗ. ಹಾಗಾಗಿ ಮತ್ತೆ ಸಿಗೋಣ್ರಿ. ಟೈಮ್ 8:30 ಆಯಿತು. 9:30 ಟೈಮ್ ಐತಿ. ನಾವು ಜಾಗ ಬಿಡ್ತೀವಿ ರೀ. ಜಾಗ ಖಾಲಿ ಮಾಡ್ಬೇಕು. ಈಗ ನೋಡಿರಿ ಟೈಮ್ ಕರೆಕ್ಟಾಗಿ 9:30 ಆಗೈತಿ. ಸರಿ 9:20 ಆಗೈತಿ. 9:45 ಹಿಂಗೆ ಪೋಣೆ 10ಕ್ಕೆ ಟ್ರೈನ್ ಅದ ರೆಡಿ ಆದ್ನಿ. ನಾನು ಇಷ್ಟೊತ್ತನ ಫ್ರೆಶಪ್ ಆಗಿ ಇರ್ತಲ್ಲ ರೀ. ಜಾಗ ಪೂಜೆ ಮನೆಯಲ್ಲಿ ನೀಟ್ ಮಾಡ್ಕೊಂಡು ರೆಡಿಯಾಗಿ ಹೊಂಟೀನಿ ರೀ. ಫ್ಯಾಮ್ಲಿ ಕರ್ಕೊಂಬರಕ್ಕೆ. ಸಮ್ಮರ್ ಡೇ ಊರಿಗೆ ಹೋಗಿದ್ರಲ್ಲಿ. ಬೇಸಿಗೆ ರಜೆಗೆ ಹೋದಂಥ ನಾನು ಹೆಂಡತಿ ಮಕ್ಕಳನ್ನ ಕರ್ಯಾಕೆ ಹೊಂಟೀನಿ ನೋಡ್ರಿ. ಬಿಸಿಲು ಹೆಂಗದ ನೋಡ್ರಿ. ಮನೆಗಡ್ಡ ಈಗ ಚಲೋ ಅದ. ಬೇಸಿಗೆ ಬಿಸಿಲೇ ಇರ್ತೈತಿ. ಬರ್ಷಿಗೂ ನನ್ನ ಹೆಂಡತಿಗೆ
ಗದಗ ಮಟ್ಟ ಬರ್ತಾ ಅಂತ ಕರ್ಕೊಂಬರ್ಬೇಕು. ಮನೆ ಕೆಲಸ ಎಲ್ಲ ಮುಗಿಸಿನ್ರಿ ಫಿನಿಶ್. ಬಂದ ತಕ್ಷಣ ಅವರು ಮೊದಲು ಮನೆ ಕ್ಲೀನ್ ಇಲ್ಕಂದ್ರೆ ನಾವಿದ್ದ ಮನೆ ಕ್ಲೀನ್ ಕಡಿಮೆ ಅಂತ ಅವ್ರು ಹೇಳ್ತಾರೋ. ಬಂದ ತಕ್ಷಣ ಕಂಪ್ಲೀಟ್ ಆಗಬಾರ್ದು ಅಂಥೇಳಿ ನೀಟ್ ಅಂತೂ ಮಾಡಿ ನನಗೆ ತಿಳಿದಷ್ಟು. ಬಂದಮೇಲೆ ಏನು ರಿಯಾಕ್ಷನ್ ಮಾಡ್ತಾರೆ ನಮ್ಮ ಮೇಡಮ್ ಅವರು ನೋಡಮಂತ್ರಿ ಮತ್ತು ಸಿಗಮ್ರಿ. ಬಂದ್ರಿ ಬಾಗಲಕೋಟೆ ರೈಲ್ವೆ ಸ್ಟೇಷನ್ಗೆ ಬಂದ್ರಿ. ಇನ್ನೇನು ನಾಷ್ಟ ಒಂದಾಗಲಿಲ್ಲ ರೀ. ಒಂದೇ ಸಲ ಮಧ್ಯಾಹ್ನ 1 ಗಂಟೆಗೆ ಸಿಗ್ತಾಳ್ರಿ ಶಿಲ್ಪ. ಒಂದು ಗಂಟೆಗೆ ಫ್ಯಾಮಿಲಿ ಜೊತೆ ಹೊರಗಡೆ ಅಲ್ಲೇ ಊಟ ಮಾಡಿದ್ರೆ ಅಂತ ಭಾಳ ಆಗೈತಿ. ಮತ್ತು ಬಿಸಿಲಾಗಿ ಈಗೇನು ಮುಂಜಾನೆ ನಾಷ್ಟ ಬೇಡ ಅಂಥೇಳಿ ಇಂಟ್ರಿ ನೋಡ್ರಿ. ಈಗ ರೈಲ್ವೆ ಸ್ಟೇಷನ್ ಕರೆಕ್ಟ್ ಟೈಮ್ ಬಂದು ಇನ್ನೇನು 5 ನಿಮಿಷ ಐತ್ರಿ. ಬಿಡ್ತೀವಿ ಸ್ಟೇಷನಲ್ಲಿ. ಟ್ರೈನಾಗ ಅಲ್ಲಿ ಬರತ್ತೈತ್ರಿ. ಹಾರ್ನ ಹಾಕಿ ನೋಡ್ರಿ. ಆ ಕಡೆ ಜಂಪ್ ಆಗ್ಬೇಕು ನಮ್ಮ ಮೂರೇ ಪ್ಲಾಟ್ಫಾರ್ಮ್ಗೆ ದೌಡ. ಟೈಮಿಂಗ್ ಕರೆಕ್ಟ್ ಬಂದು ನೋಡ್ರಿ. 1 ನಿಮಿಷ ವೇಸ್ಟ್ ಆಗಿಲ್ಲ. ಟಿಕೆಟ್ ತೊಗೊಂಡಿನಿ. ಈ ಕಡೆ ಹಿಂಗೆ ಲಾಗ್ ಮಾಡಕ್ಕೆ ಫೋನ್ ತೆಗೆದೀನಿ. ಬಿಡುತ್ತೆ. ಟೈಮಿಂಗ್ ಭಾರಿ ಮೇಂಟೈನ್ ಮಾಡ್ತೀವಿ ರೀ ನಾವು ಊರಿಗೆ ಹೋಗ್ಬೇಕಾದಾಗ. ಎಷ್ಟೋ ಸಲ ನಾವು ಗದಗಿಂದ ಬಾಗಲಕೋಟೆನ ಗದಗ ಹೋಗಿರಿ. ಟ್ರೈನ್ ಟೈಮಿಂಗ್ ಭಾರಿ ಮೇಂಟೈನ್ ಮಾಡ್ತೀವಿ. ಒಳ್ಳೆ ಹೆಸರು ಹೇಳ್ತಾರೆ ಅಂತ ಅನ್ಕೊಬಿಟ್ರಿ. ಯಾಕಂದರೆ ಕರೆಕ್ಟ್ ಟೈಮ್ ಮನ್ಯಾಗ ಕೈಯಂಗೆ ಗಾಡಿ ಆಗೈತಲ್ರಿ. ಕರೆಕ್ಟ್ ಟೈಮ್ 10-15 ನಿಮಿಷ ಟೈಮ್ ತೊಗೊಂಡು ಬಂದುಬಿಡ್ತೀನಿ ಅಲ್ಲಿ ಬರೋಕ್ಕೂ. ಆಮೇಲೆ ಒಂದು ಟೈಮ್ ನೋಡ್ತಿರ್ತೀವಲ್ಲ, ಕರೆಕ್ಟ್ ಟೈಮ್ ಎಷ್ಟೋ ಸಲ ಹಿಂಗೆ ಬರೋದು ಹಿಂಗೆ ಹತ್ತೋದು. ಬಟ್ ಕಾಯಂಗಿಲ್ಲ ನಾವು, ಅಷ್ಟು ಬ್ಯುಸಿ ಪರ್ಸನ್ ಆಗಿಬಿಟ್ಟಿರ್ತೀವಿ. ಕೆಲವೊಂದು ಟೈಮ್ ಏನಾರ ತಾಸು ಲೇಟ್ ಆಗಷ್ಟೇ ಕಾಯಬೇಕಾಗಿರ್ತೈತಿ. ಈಗ ಹೋಗೋದ್ರಿ ಗದಗ 11:50 ಬಂದ್ವಿ. ಗದಗ ರೈಲ್ವೆ ಸ್ಟೇಷನ್ ಬಂದಿರಿ. ನಿಮ್ಮ ಬ್ಲಾಗ್ದಾಗ ಬರೋ ಗದಗ ಬಾಗಲಕೋಟೆ ಇರ್ತದೆ ಅಂತಲೇ ಹೇಳ್ತೀರಿ. ಮತ್ತು ನಾವು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೂರಾಗಿದ್ದು ಲಾಗು ಮಾಡೀವಿ. ಈಗ ಅನಿವಾರ್ಯದಿಂದ ಈ ವರ್ಷ ಎಲ್ಲೂ ಹೋಗಿಲ್ಲ. ಇಲ್ಲಿ ಏನು ಹೇಳ್ತಿರ್ತೀವೋ ನಮ್ಮ ಡೈಲಿ ರೊಟೇಷನ್ ತೋರಿಸ್ತಿರ್ತೀವಿ. ಬಂದುಬಿಟ್ರಿ ಗದಗ. ಈಗ ಅವರು ಬಿಟ್ಟಾರಂತ. ಈಗ ಊರು ಇನ್ನೊಂದು ತಾಸಿಗೆ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ಮತ್ತು ಕರ್ಕೊಂಡು ಮತ್ತೆ ವಾಪಸ್ ರೈಲ್ವೆ ಸ್ಟೇಷನ್ ಬರ್ಬೇಕು ರೀ. ಬಸ್ ಸ್ಟ್ಯಾಂಡಿಂದ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನಿಂದ ಈ ಕಡೆ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಹುಡುಗರು ಇಬ್ಬರಕ್ಕಾರಲ್ರಿ. ಹಾಗಾಗಿ ಒಬ್ಬನೇ ಆಗಿದ್ರೆ ಕರ್ಕೊಂಡು ಆಡ್ತಿದ್ಲು ಮತ್ತು ಕಷ್ಟ ಆಗುತ್ತೆ ಅಂತ ಹೇಳಿ ಬಂದಿನಿ. ನಾನು ಕರ್ಕೊಂಡು ಹೋಗೋದಾಗ ಬಂದು ನೋಡಿರಿ. ಮಳೆ ಇರಲಿ, ಬಸ್ ಸ್ಟ್ಯಾಂಡ್ ಮಾತ್ರ ಯಾವಾಗಲೂ ಫುಲ್ ರಶ್ ಇರ್ತದೆ. ಫ್ರೀ ಆದಾಗಿಂದ ಯಾವಾಗಲೂ ಗಿಜಿ ಅಂತಿರ್ತದೆ. ಕರೆಕ್ಟ್ 12:30 ಆಗೈತೆ ರೀ ಗದಗಿನ ಬಸ್ ಸ್ಟ್ಯಾಂಡ್ ನೋಡಿರಿ. ಈಗ ನೋಡ್ರಿ, ಇದು ನಮ್ಮ ಅಮ್ಮ ಸೀರೆ. ನಿಮ್ಗೆಲ್ಲ ಗೊತ್ತಿದ್ದು ನೀನು ಬಾಳೆ ರೆಡಿ ಇದೆ ದೇವ್ರಿಗೆ ಎಷ್ಟಿದೆಲ್ಲ ಆಸಿದೆ ಉಟ್ಕೊಂಡು ಇಟ್ಟು ಹೋಗು ಅಂತ ಹೇಳಿದ್ಲು. ಹಾಗಾಗಿ ನಾವು ಊರು ಮಾಡ್ತೀನಿ. ಹೊಸಲ್ಲೇ ಉಟ್ಕೊಂಡೀನಿ. ಮಸ್ತ್ ಆಗೈತೆ ಅಂತ ನಮ್ಮ ಅಮ್ಮನ ಸೀರೆ. ಏನು ಬೇಕಂತ ಕಮೆಂಟ್ ಮಾಡಿದ್ರು. ಹೊಸ ಸೀರೆ ನಮ್ಮಮ್ಮ ಇದ್ದ ಹೊಡ್ತಾ ಒಂದು 2 ವರ್ಷ ಹೊಡ್ತಾಡ್ರಿ. ಒಂಚೂರು ಬಣ್ಣ ಏನು ಹೋಗಲ್ಲ. ಕಲರ್ ಹೋಗಲ್ಲ ಒಟ್ಟ ಕಲರ್ ಹೋಗಲ್ರಿ. ಅಲ್ಲಿ ಊಟ ಹೊಡ್ರಿ 2 ವರ್ಷ ಹೊಡ್ದಿರೋ ಸೀರೆ. ಒಂಚೂರು ಬಣ್ಣ ಹೋಗಲ್ಲ. ಕೆಂಪು ಹಾಕೊಂಡ್ರೆ ಮಸ್ತ್ ಆಗುತ್ತೆ ಅದಲ್ಲ. ಬರೀ ನಾವು 20 ನೋಡೋಣ ಟೈಮ್ ಬಾ. ಬರ್ತೀನಿ ಬರ್ರಿ ಹೋಗಂತ ನಮ್ಮ ಅಮ್ಮ ಮುಂದೋಗಲ್ಲ. ಬಾಯ್. ಸರಿವಾ ಏನೋ ಮಾಡ್ತೀನಿ. ಈಗ ನೋಡ್ರಿ ಪಾಪ್ಲಶಿ ಬಂದ್ವಿ. ಬಿಸಿಲು ಐತಿ. ಮತ್ತೆ ಹೋಗ್ಬೇಕು ಅಂದ್ಕೊಂಡೋದು ಸಡನ್ ಆಗಿ ಚೇಂಜ್ ಆಯಿತು. ಬೈಕಿಗೆ ಬರೋಕತ್ತೀವಿ. ಸಿಕ್ಕಾಪಟ್ಟೆ ಬಿಸಿಲು ಆಶೀರ್ಷಿ. ಬಿಸಿಲು ಗಾಡಿ ಬಗ್ಗೆ ಜೋರು ನಿಂತಿತ್ತು ನಂಗೆ. ಈಗ ಅಲ್ಲೇ ಹೋಗ್ತದೆ ನೀತಿ ಅದು. ಹಾಂ ನೀನು ಹೆಂಗೆ ಬರ್ಕೊತೀನಿ ನಾನು ಮಾಡು. ಏನು ಶಾಲೆ ಬರ್ತಾವೆ, ದೊಡ್ಡ ಬೋರ್ಡ್ ಬರ್ತಾವೆ ಹಿಡಿಯೋದು. ನಾನು ಊರ ಹೆಸರು ಗೊತ್ತಾಗ
ಅಲ್ಲಿಂದ ಸೀದಾ ನಾನು ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಬಂದುಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ಯಾರ. ನಾನು ಇಲ್ಲಿ ಬಂದಿಲ್ಲ, ಅವ್ರು ಬಸ್ ಸ್ಟ್ಯಾಂಡಾಗ ಅದಾರ. ಈಗ ಬಂದು ಕುಡಿಸಿದ್ರೆ ನಾನು ನೀನು ಕರ್ಕೊಂಬರಕಂತ ನಾವು ಬಂದಿದ್ದು ಎಲ್ಲಿ ಹೋಗ್ಯಾರ ಅಂತೇಳಿ ಜಗಳ ಮಾಡಿದ್ರು. ನಾನು ಅಂದಿದ್ದೀನಿ ನಾ ಸೀದಾ ಸ್ಟೇಷನ್ ಬರ್ತೀನಿ ಅಲ್ಲೇ ಇರಿ ಅಂತೇಳಿ. ಅವ್ರಿಗೆ ಇಲ್ಲಿ ಕಾಯೋಕ್ಕಾಗಿಲ್ಲ ಅಲ್ಲಿ ಬಂದಾರ ನಾನು ಕರ್ಕೊಂಬರ್ಬೇಕಂತೇಳಿ. ಫುಲ್ ಟಪಾಟ್ ಆಗೈತಿ, ನಾ ಬರ್ತಿದ್ದೋ ಅಲ್ಲೇ ಇರೋ ಅಂತಂದ್ರೆ ಬರ್ತಾರೆ. ನನ್ನ ಸೀರೆ ನೋಡ್ರಿ ಹೆಂಗೈತಿ, ಚೆಂದಾಗೈತಿ. ನಂಗೆ ಏನು ತೋರ್ಸೋಕ್ಕಾಗಲಿಲ್ಲ. ಅದು ಅವ್ರು ಸ್ವಲ್ಪ ಬಂದುಬಿಟ್ಟೆ. ನಿಂದು ಚೆಂದ ಐತಿ. ಮನು ನೀರು ತರ ಕಳ್ಸಿದ್ರಿ, ನೀರು ತರ ಕಳ್ಸಿದ್ರಿ. 2 ಗಂಟೆ ಬಿಸಿಲ ಬಂದೀವಿ. ಯಪ್ಪ ಅದೆಂಥ ಬಿಸಿಲು, ನಾ ಯಾಕೆ ಗಾಡಿ ಬಂದೆ ಅಂತ ನಂಗೆ ಐಡಿಯಾನೇ ಇಲ್ಲರಿ. ನಮ್ಮ ಅಮ್ಮ ನನ್ನ ಗಾಡಿ ಕರ್ಕೊಂಬರ್ತಾನ ಅಂತೇಳಿ ಬಸ್ಸಿಗೆ ಅಂತ ಹೇಳಿ ನಾವು ನಮ್ಮ ಅಮ್ಮಗೆ ಬಸ್ ಆಗಲ್ಲ ಅಂತ ಗಾಡಿ ಕರ್ಕೊಂಬಂದ್ಬಿಟ್ಟ. ಬೇಗ ಏನೋ ಬಂದ್ವಿ. ಬಟ್ ಎಂಥ ಬಿಸಿಲು ಗೊತ್ತ್ರಿ, ತನ್ನ ಮನೇನ ಬಿಸಿಲಿಗೆ ಕರ್ಕೊಂಡು ಹೋಗ್ಬೇಡ್ರಿ ಡಾಕ್ಟ್ರು. ಅನಿವಾರ್ಯ ಹಿಂಗಿದ್ದಾಗ ಬಂದುಬಿಟ್ಟೆ ಬಿಸಿಲಿಗೆ. ಗದಗ ಸ್ಟೇಷನ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಪತ್ಲ ಇದೆ ನನ್ನ ಕಡೆ ಇದ್ದೆ. ನಮ್ಮ ಅಜ್ಜಿ ತೊಗೊಂಡು ನಂಗೆ 50 ರೊಕ್ಕ ಕೊಟ್ಟಲು. ಹಿಂಗೆ ಸ್ಲೀವ್ಸ್ಗೆ ಲೇಸ್ ಬಂದೈತೆ, ಅದು ಮರಿ ಆಗ್ಬಿಟ್ಟೈತೆ. ದೊಡ್ಡಮ್ಮನೆಲ್ಲ ಕಂದ ಇದು ನಂದು. ನಾನು ಮನವಿದ್ದು ನೋಡ್ರಿ, ಅಲ್ಲಿ ಬರಾಕತ್ತ ನೀರು ತೊಂದು ದೊಡ್ಡವಾಗ್ಯಾನ ಮಗ. ಈಗ 100 ರೂಪಾಯಿ ತೊಗೊಂಡೋಗಿ ಒಂದು ವಾಟರ್ ಬಾಟ್ಲೆ ತೊಗೊಂಡು 80 ರೂಪಾಯಿ ಚೇಂಜ್ ತೊಗೊಂಡ್ರು ಅಂತಿರ್ತಾನೆ. ನೋಡೋಣ ಬರೀ ಏನೇನು ಮಾಡೋಣ. ಅಸ್ ಚಲೋ ನೋಟಿಸ್ಕೊಂಬಂದು ಇಲ್ಲ ಹರಿದಿದ್ದು ಕೊಟ್ಟಿದ್ರ. ಹಾಂ ಇದು ಗೊತ್ತಿರಿ, ನಾನು ಇಷ್ಟೊತ್ತು ಬಸ್ ಸ್ಟ್ಯಾಂಡಾಗ ಬಂದ್ರೆ ಕರೆಕ್ಟ್ 12 ಗಂಟೆಗೆ ಬಂದು ಕೂತೀನಿ ರೀ. ಹಳೆ ಬಸ್ ಸ್ಟ್ಯಾಂಡಾಗ, ಇದು ಗದಗ ಹಳೆ ಬಸ್ ಸ್ಟ್ಯಾಂಡ್ ಒಳಗೆ. ನಮ್ಮ ಅಕ್ಕಿ ಬರ್ತೀನಿ ಅಂಥೇಳಿ ಏನು ಮಾಡ ಅಂತಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಯಾಡ್ರಿ. ಸೀದಾ ಬಸ್ ಸ್ಟ್ಯಾಂಡ್ ಮೇಲೆ ಆಟೋ ಮಾಡ್ಕೊಂಡು ಹೋಗ್ಬೇಕು. ಮತ್ತು ಅಲ್ಲೇ ಕೂತ್ಕೊಳ್ಳೋದೆ ನಾನು. ಮತ್ತು ಬರ್ದು 1.5 ತಾಸು ಆಗುತ್ತೆ ಅಂತೇಳಿ ನಾರ್ಮಲಾಗಿ ಇಳಿದನು. ನಾನು ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ಬಂದೀನಿ. ನಿನ್ನ ರಾತ್ರಿ ಮಾತಾಡಿದ್ಲು ನಾ ಡೈರೆಕ್ಟ್ ಸ್ಟೇಷನ್ಗೆ ಬರ್ತೀನಿ ಅಂತೇಳಿ. ಮತ್ತು ಮುಂಜಾನೆ ನಾನು ಜಲ್ದಿನೇ ಬಂದುಬಿಟ್ನೆ ಅಂತೇಳಿ. ಮತ್ತು ಅಲ್ಲಿ ಕುಂದ್ರದೇನೆ ಇಲ್ಲಿ ಬಂದು ಮತ್ತೆ ಬೈಕ್ನ ಬರಾಕ್ತೇನೆ ಅಂತ ಅಲ್ಲ. ಮತ್ತು ಅವ್ರು ಅಲ್ಲಿ ತಾನೇ ಬರ್ತಾರೆ ಅಂಥೇಳಿ ಬಸ್ ಸ್ಟ್ಯಾಂಡಿಂದ ಪಿಕಪ್ ಮಾಡ್ಕೊಂಡ್ರೆ ಅಂತ ಬನ್ನಿ. ಮೇಡಮ್ ಅವ್ರು ಸೀದಾ ಸ್ಟೇಷನ್ಗೆ ಹೋಗಿ ಫೋನ್ ಹಚ್ಚಾರ. ಅಲ್ಲಿದ್ದೀನಿ ನೀನು ಹೇಳಿ ಕೇಳೋಂಗಿಲ್ಲ ಅವು ಹೂ ಅಂತೇಳಿ. ಬರೀ ಮಿಸ್ಅಂಡರ್ಸ್ಟ್ಯಾಂಡ್ ಏನು ಮಾಡ್ತೀರಿ. ಈಗ ಆಟೋ ಕೇಳಿದ್ರೆ 70-80 ಅಂದ್ರೆ ಇಲ್ಲೇ ಭೂಮಿ ರೆಡ್ಡಿ ಸರ್ಕಲಿಂದ 20 ರೂಪಾಯಿ ತೊಗೋತಾರೆ ರೀ. ಇಲ್ಲಿಂದ ನಡ್ಕೋತ ಹೊಟ್ಟಿನಿ ರೀ ಭೂಮಿ ಸರ್ಕಲಿಂದ ಸ್ಟೇಷನ್ಗೆ. ಹಿಂಗೆ ಅದ ರೀ ನಾವು ಗಂಡ ಅಂತ ಬರೀ ಹಿಂಗೆ ಭಾಳ ಮಿಸ್ಟೇಕ್ ಮಾಡ್ಕೊತೀವಿ. ಕರೆಕ್ಟಾಗಿ ಪೂರ್ತಿ ಮಾತು ಕೇಳೋಂಗಿಲ್ಲ, ಅರ್ಧ ತಿಳ್ಕೊಂಡು ಹಿಂಗೆ ಮಾಡ್ಕೊಂಬಿಡೋದು. ಹಲೋ ಲೇ ಹಂಗೆ ಆಗ್ಬಿಟ್ಟೆ ಎಲ್ಲೇ ಲೇ ಬೆದ್ರಿಗೆ ಹಂಗೆ ಆಗ್ದಂಗೆ ಆಗುತ್ತಲ್ಲ. ಅದು ಯಾರ ಹಂಗೆ ಗಂಗೆ ತೊತ್ತಿಲ್ಲ. ಚಲೋ ಆತ ಹಿಂಗೇನ. ನೋಡ್ರಿ ಇವ್ರಿಗೆ ಹಸಿವಾತಂತ ಬುತ್ತಿ ತಂದಾಳು. ಇಲ್ಲಿ ತಿನ್ನಕ್ಕೆ ಜಾಗ ಸರಿ ಇಲ್ಲ ಅಂತ. ಏನದು ಅಂತ ಟ್ರೈನಾಗ ಕುಂದ್ರಕ್ಕಂತ. ಮತ್ತು ನನಗೆ ಟ್ರೈನಾಗ ಕೂತ್ಕೊಂಡು ಊಟ ಮಾಡೋಕೆ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಅದರ ಅಪೋಸಿಟ್ ಕ್ಯಾಟಗರಿ. ಇವ್ರಿಗೆ ಈಗ ಹಾಕೋ ಭಾಳ ರುಚಿ ಇಲ್ಲ ಅಂತೇಳಿ ಅದನ್ನ ಎಕ್ವಪ್ ತೊಗೊಂಡ್ರೆ ಇಲ್ಲಿ ತಿಂದ್ರೆ ಇವ್ರು ಅಂತ ಗೊತ್ತಾಯ್ತು. ಈಗ ನೋಡ್ರಿ 1000 ಸಲ ತೋರಿಸ್ಬೇಕು ನಾನು ನಮ್ಮ ಯೂಟ್ಯೂಬ್ ಚಾನಲ್ ಒಳಗಿದ್ದೇನೆ. ಚಹಾ ಕುಡಿಬೇಡ ಅಂತೇಳಿ. ಎದು ಉರಿತೈತಿ, ಕಪ್ಪ ಆಗೈತಿ, ನೆಗಡಿ ಆಗೈತೆ ಅಂತೇಳಿ ಈಗ 3ನೇ ಸಲ ರೀ ಚಹಾ ಕುಡಿಯೋದು. ನಾ ಬರೋಣ 2 ಸಲ ಕುಡ್ದು ಅಣ್ಣ ಮನೆ ನನಗಿಂತ ಮುಂಚೆ ಬಂದು ಕುಂತಾರೆ ಇವರು ಸ್ಟೇಷನ್ಗೆ. ಹಾಂ ಈಗ ಹಿಂಗಾದ್ರೆ ಏನು ಮಾಡೋದು ಹೇಳ್ರಿ. ಹಾಗಾಗಿ ನಾವು ಹೇಳ್ದೆ ಬಿಟ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ಬದುಕೋರಿ ಅಂತೇಳಿ. ಇನ್ನೊಂದು ಚಹಾ ಕುಡಿ ಕಡಿಮೆ ಆಗುತ್ತೆ. ಇವ್ರು ಆಗ್ಯಾರ ಇವರು. ಯಪ್ಪ ಇವ್ರು ನೋಡೋಕೆ ಆಗತ್ತಿಲ್ಲ. ಎಷ್ಟು ವೀಕ್ ಆಗ್ಯಾರಂದ್ರೆ ನೋಡ್ರಿ ಇವ್ರಿಗೆ. ಇವ್ನಿಗಂತ ಎಲಪ್ ಕಾಣಾಕತ್ತವು. ನಾನು ಏನು ಚಲೋ ಆಗ್ಯಾಡ್ರಿ ಸ್ವಲ್ಪ ದಪ್ಪಗೆ ಕುಂತಿಂದ ಅಣ್ಣ ಅಲ್ಲಿ ಕೋ ಮಗನೇ. ಹಾಂ ಕಡ್ಕಂಡು ಬದ್ದೆ ಆಯ್ತಾ? ಹಾಂ ಹೌದಾ ಹೌದನಾ. ಸೂಪರ್. ಗೇಟ್ ಸೊರಗಿ ಬಿಟ್ಟಿಲ್ಲ ಅಪ್ಪಾಜಿ, ಊಟ ಮಾಡಿಲ್ಲ ಅಲ್ಲೇ ನೀನು? ಹಾಂ ಎಷ್ಟು ಹಿಡಕಿಟ್ಟ ನೋಡು. ಮನೆ ಬಂದ ಚಲೋ ಇದೆ. ಚಲೋ ಆಗ್ಯಾನ ಅನ್ನಲ್ಲ. 10 ದಿವಸ ಆತ. ಇವನು ಹಂಗೇನು ರೀ ಭಾಳ ಸೊರಗ್ಯಾನ. ಮತ್ತು ಊರ ಮೇಲೆ ತಯಾರಾಗಬೇಕಂತ
ಮತ್ತು ಊಟ ಮಾಡ ನಾ ರಾತ್ರಿ ನಾವು ಊಟ ಮಾಡಿದ್ದೆ ಅಲ್ಲಿ ಶರೀಫ್ ಜೊತೆ. ಪ್ಲೇಟನೇ ಇಲ್ಲ ಮತ್ತೆ ಏನು ಮಾಡ್ತೀವಿ ಬಿಡು. ಒಮ್ಮಗಲ್ ಸಂಜೆ 6 ಗಂಟೆ ಹೋಗ್ತೀವಿ ನಂತೆ. ಮಳೆಗಾಲದಾಗಾದ್ರೆ ಎಲ್ಲ ಹಸಿರು ಇರ್ತೈತಿ. ಜಾಸ್ತಿ ಅಲ್ರಿ ನೋಡ್ರಿ ನಾ ಬಟ್ಟ ಬೈಲು ಎಲ್ಲ ಕರಿ ಹೊಲಗಳು. ಅಷ್ಟು ಹೇಳೋದನ್ನು ಸಿಗೋದಿಲ್ಲ, ಅಷ್ಟು ಕಷ್ಟ ಶಿಲ್ಪ ಅಲ್ಲಿ ಕುಂತಾಳೆ. ಮನು ನಾನು ಇಲ್ಲಿ ಕೂತೂರಿಲ್ಲೇ ಮೊದಲು ಯಾವ ಐತ್ರಿ ಬಂದ್ವಿ ನಾವು ಬಾಗಲಕೋಟೆಗೆ. ಯಜಮಾನ್ರು ಅಲ್ಲಿ ಗಾಡಿ ತೊಗೊಂಬಂದಾರೆ, ಗಾಡಿ ಪಾರ್ಕ್ ಮಾಡಿ ಬಂದಾರ. ಆ ಗಾಡಿ ತೊಂಬರಕ್ಕೆ ಹೋಗ್ಯಾರ. ಇಲ್ಲೇ ನಿಂತು ವೇಟ್ ಮಾಡ್ಕೊತ ತಾನು ಅಲ್ಲಿಂದ ಈ ಕಡೆ ಯಾರು ಗಾಡಿಗಳನ್ನ ಹಚ್ಚಬಾರ್ದು ಅಂತೇಳಿ ಹಗ್ಗ ಕಟ್ಟಿರ್ತಾರಲ್ಲಿ. ಬಾಗಲಕೋಟೆ ನೋಡ್ರಿ ಮಾರ್ಕೆಟ್ ರೋಡ್. ಅಲ್ಲೇ ಅಲ್ಲಿವರೆಗೆ ಅಷ್ಟೇ ನಿಲ್ಲಿಸ್ರಿ ಅಂತ ಹೇಳ್ಯಾರ. ಬಂದು ನೋಡಲ್ಲ ಪಪ್ಪ. ಫುಲ್ ಟ್ರಾಫಿಕ್ ಜಾಮ್ ಐತಿ. ಪೊಲೀಸ್ ಸಿಟಿ ಹೊಡ್ಯಾರ. ಇದು ಕೊಳೆ ಮುಂದೆ ನಡ್ರಿ ಕುಂದ್ರಿ ಕೂತವ್ರಿ ಮುಂದೆ ಹೋಗಿ. ಹೊರಗೆ ಬಂದ್ರೆ ನೀವು ನನಗೆ ಅಲ್ಲಿ ಬರೋದು ಇಷ್ಟ, ಒಳಗೆ ಬರೋದು. ಓ ಅಲ್ಲಿ ನಮ್ಮ ಅಂಗಡಿ ಮುಂದೆ ಅಷ್ಟು ಇರ್ತೀವಲ್ಲ ಅದು ಇದು ಇಲ್ಲೇ ಒಳಗೆ ಹೊಕ್ಕೊಂಬಿಡೋದು ಸಂಧ್ಯಾಗ. ಇದು ಎಮರ್ಜೆನ್ಸಿ ದಾರಿ, ಇದು ಆರಾಮ್ಸೆ ದಾರಿ ಅದು. ಇಲ್ಲೊಂದು ಹೊಸ ಚಹಾ ಅಂಗಡಿ ಐತೆ ಅಂತ. ಬೆಲ್ಲ ಚಹಾ ಐತಲ್ಲ ಅಲ್ಲಿ ಬೋರ್ಡ್ ಕಾಣತ್ತೆ. ಅಡ್ಡಿ ಇಲ್ಲ. ಮುಚ್ಕೊಂಡು ಇರೋಣ ದೇವಸ್ಥಾನ. చూసాతను ಮುದಿಗೆ ಆಗ್ಬಿಟ್ಟಿಯಲ್ಲ ಬಂದು ಕುಂತ್ರಿ. ಅವ್ವಾ ನಡ್ಕೊಂಡು ಬಂದು ರಗಡ ಆತ ಅನ್ನಂಗೆ ಕುಂತ್ಲಿರಿ ನಾನು ಹೆಂಡ್ತಿ. ಮುಂದೆ ಹೇಳ್ತೇನೋ ಹೆಂಡ್ತಿ ಏನ್ರ. ಏನಿಲ್ಲಪ್ಪ.